ಎಲ್ಲ ಒಬ್ಬರಿಗೆ ಯೂಸ್ ಆಗಲಿ ನಮ್ಮ ವೀಡಿಯೋಸು ಇನ್ಫಾರ್ಮೇಷನ್ ಕೊಡೋಣ ಇಲ್ಲಿರೋರಿಗೆ. ಅಂದರೆ ಎಲ್ಲರಿಗೂ ಕನ್ನಡ ಬರಲ್ವಲ್ಲ, ರೀಸೆಂಟಾಗಿ ಬಂದಿರ್ತಾರೆ, ಇಲ್ಲೇ ಇರ್ತಾರೆ ಮಾಡ್ಕೊಂಡು, ಅವ್ರಿಗೇನು ಅಪ್ಡೇಟ್ ಸಿಗಲ್ಲ. ಸೊ ಆ ಒಂದು ಇದರಲ್ಲಿ ಮಾತ್ರ ನಾನು ವೀಡಿಯೋಸ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಹೊತ್ತು ಯಾವತ್ತು ಕನ್ನಡ ಬಗ್ಗೆ ಆಗಲಿ ಕರ್ನಾಟಕ ಬಗ್ಗೆ ಆಗಲಿ ನಾನು ಇದುವರೆಗೂ ಕೆಟ್ಟದಾಗಿ ಮಾತಾಡಿಲ್ಲ, మాట్లాడోదు ಇಲ್ಲ. హలో ఫ్రెండ్స్, నమస్తే ఫ్రెండ్స్. యాక్చువల్లీ నేను ఈ వీడియో అయితే ఫుల్ కన్నడలో చేస్తున్నాను. సో కొద్ది క్లారిటీ కోసం అంతే. సో మీకు కన్నడ అర్థమైతే చూడండి, లేదంటే స్కిప్ చేసేయండి. వీడియో మొత్తం కన్నడలో అయితే ఉంటుంది. హలో మై డియರ್ ಕರ್ನಾಟಕ ಫ್ರೆಂಡ್ಸ್, ಗಿಗ್ ವರ್ಕರ್ಸ್ ಯಾರ್ಯಾರು ಇದ್ದಾರೆ ಡ್ರೈವಿಂಗ್ ಫೀಲ್ಡಲ್ಲಿ, ಅದು ಟ್ರಕ್ ಡ್ರೈವರ್ ಆಗಿರ್ಬೋದು, ನಮ್ಮ ಆಟೋ ಡ್ರೈವರ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಸ್ವಿಗ್ಗಿ ಜೊಮ್ಯಾಟೊ, ಯಾರ್ಯಾರು ನಮ್ಮ ಗಿಗ್ ವರ್ಕರ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಈಗ ನಿಮಗೆ ఇల్లొందు వీడియో ప్లే ಮಾಡ್ತೀನಿ. ఫస్ట్ ఈ వీడియో ನೋಡ್ಬಿಡಿ, ఆಮೇಲೆ మాట్లాಡ್ತೀನಿ. ನೋಡಿ, కీపింగ్ జాబ్లో జాయిన్ అయ్యి ఇప్పుడు వచ్చి సొంతగా వెహికల్ తీసుకొని బిజినెస్ పెట్టాను అని అంటే ఫ్రెండ్స్, దానికి కన్నడ వాళ్ళే రీజన్, కన్నడ పీపుల్సే రీజన్. అర్థమవుతుందా ఫ్రెండ్స్? దీన్ని బట్టి మీకు అర్థమవుతుంది ఆన్సరు. నేను ఈ స్థాయికి వచ్చాను అని అంటే కన్నడ పీపుల్స్ మాత్రమే, వాళ్ళ వల్లనే నేను ఈ స్థాయి వరకు వచ్చాను ఫ్రెండ్స్. ఇంకా ఉంది చాలా చెప్పుకోవడానికి అయితే చాలా ఉంది. అసలు కన్నడ పీపుల్స్ వల్లే నేను ఈ స్థాయికి అయితే వచ్చాను. మోస్ట్ ఇంపార్టెంట్ నేను ఒక్కటే చెప్తున్నాను చూడండి ఫ్రెండ్స్, ఎవ్వరు కూడా మన తప్పు లేకుండా ఎవ్వరు కూడా మన దగ్గర వచ్చి ఎవ్వరు గొడవ అయితే పెట్టుకోరు ఫ్రెండ్స్. కన్నడ పీపుల్ ఎవరిని కావాలని అయితే అసలు గొడవకి అయితే వెళ్ళారు ఫ్రెండ్స్. నాకు తెలుసు, ఈ 13 ఇయర్స్ నేను బెంగళూరులో ఉంటున్నాను. ఇంకా కావాలంటే హెల్ప్ చేసే వాళ్ళు చాలామంది ఉంటారు. ఎవరైనా తెలియని పర్సన్ వస్తే ఫ్రెండ్స్ మీరు అబ్జర్వ్ చేయండి, మీరు ఏ లాంగ్వేజ్లో మాట్లాడితే కన్నడ పీపుల్స్ బెంగళూరులో ఉండేవాళ్ళు ఆ లాంగ్వేజ్లోనే మనకైతే చెప్తారు. మీరు తమిళ్లో మాట్లాడతారా, తమిళ్లో ఆన్సర్ ఇస్తారు. కానీ తెలుగులో మాట్లాడతారా, తెలుగులోనే ఆన్సర్ ఇస్తారు. హిందీలో మాట్లాడతారా, హిందీలోనే ఆన్సర్ ఇస్తారు. ఉర్దూలో మాట్లాడతారా, ఉర్దూలోనే ఆన్సర్ ఇస్తారు. మీరు ఏ లాంగ్వేజ్లో మాట్లాడినా వాళ్ళు అదే లాంగ్వేజ్లో మనకైతే హెల్ప్ చేస్తారు ఫ్రెండ్స్. అది ಗ್ರೇಟ್ ಅಂತ చెప్పాలి. ಆ್ಯಕ್ಚುಲಿ ಫ್ರೆಂಡ್ಸ್ ನೋಡಿದ್ರಲ್ವಾ ವಿಡಿಯೋ, ಅದು ತೆಲುಗುನಲ್ಲಿದೆ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆ ವಿಡಿಯೋನಲ್ಲಿ. ಏನಿದೆ ಬೆಂಗಳೂರಲ್ಲಿ ತೆಲುಗು ಎಲ್ಲ ಮಾತಾಡ್ತಾರೆ ನಮ್ಮ ಡ್ರೈವರ್ಸು, ಕೆಲವು ಜನಕ್ಕೆ ಬರಲ್ವಲ್ಲ. ಸೊ ಆ ವಿಡಿಯೋನಲ್ಲಿ ಏನಿದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಕ್ಚುಲಿ ಆ ವಿಡಿಯೋ ನಾನು ಏನಕ್ಕೆ ಮಾಡ್ತಪ್ಪ ಅಂತಂದರೆ, ಇತ್ತೀಚೆಗೆ ನಾನು 3 months ಆಯಿತು ಆ ವಿಡಿಯೋ ಮಾಡಿ. ಆ್ಯಕ್ಚುಲಿ ಆ ವಿಡಿಯೋ ನಾನು ಏನಕ್ಕೆ ಮಾಡಿದೆ ಅಂದರೆ, ಒಬ್ಬರು ನಮ್ಮ ಆಂಧ್ರನಿಂದ ಒಬ್ಬರು ಕಾಮೆಂಟ್ ಹಾಕಿದ್ರು, ಬ್ರೋ ಬ್ಯಾಂಗ್ಳೂರಲ್ಲಿ ಈ ಥರ ತೆಲುಗು ಪೀಪಲ್ ಮೇಲೆ ಜಗಳ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕಮೆಂಟಲ್ಲಿ ಹಾಕಿರ್ತಾರೆ. ಸೊ ನಾನು ಆ ಕಮೆಂಟ್ ತಗೊಂಡು ಒಂದು ಫುಲ್ ವಿಡಿಯೋ ಆದರೆ ಮಾಡಿರ್ತೀನಿ, ನಾನು ಫುಲ್ ಕ್ಲಾರಿಟಿ ಕೊಟ್ಟಿರ್ತೀನಿ. ಸೊ ಇವಾಗ ನಾನು ಪ್ಲೇ ಮಾಡಿದ್ದು ಅದೇ ವಿಡಿಯೋ ಸೇಮು ನಮ್ಮ ಚಾನಲಲ್ಲೇ ಇದೆ. ತೆಲುಗು ಬರೋರು ನೋಡಿ ಆ ವಿಡಿಯೋ, ಇಲ್ಲ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನೇನು ಹೇಳ್ತೀನಿ ಅಂದರೆ ವಿಡಿಯೋನಲ್ಲಿ, ನಾನು ಬ್ಯಾಂಗ್ಳೂರಿಗೆ ಬಂದು ಸುಮಾರು 13 ವರ್ಷ ಆಗ್ತಾಯಿದೆ, 13ರಿಂದ 14 ವರ್ಷ ಆಗ್ತಿದೆ. ಇಲ್ಲಿವರೆಗೂ ನನಗೆ ಯಾರೇ ಬಂದು ಪ್ರಾಬ್ಲಮ್ ಮಾಡೋದಾಗಿರಲಿ, ಲೈಕ್ ಬೇಕಂತ ಜಗಳ ಮಾಡೋಕ್ಕೆ ಬರೋದಾಗಲಿ, ಇದುವರೆಗೂ ಈ 13-14 ವರ್ಷವರೆಗೂ ಇದುವರೆಗೂ ನನಗೆ ಆ ಥರ ಇಶ್ಯೂನೇ ಆಗಿಲ್ಲ. 99% ಕನ್ನಡ ಪೀಪಲ್ಲು ಯಾರ ಮೇಲೇನು ಬೇಕಂತ ಜಗಳಕ್ಕೆ ಹೋಗಲ್ಲ ಅಂತ ನಾನು ಆ ವಿಡಿಯೋನಲ್ಲಿ ಕ್ಲಿಯರಾಗಿ ಹೇಳಿರ್ತೀನಿ. ಇನ್ನೊಂದು ಮಾತೇನಪ್ಪ ಅಂತಂದರೆ, ನಾನು ಬ್ಯಾಂಗ್ಳೂರಿಗೆ ಹೌಸ್ ಕೀಪಿಂಗ್ ಕೆಲಸ ಮಾಡೋಕ್ಕೆ ಬಂದಿರ್ತೀನಿ. 2012 ಬಂದಿದ್ದೆ ಆ್ಯಕ್ಚುಲಿ. ಆಮೇಲೆ 2 months ಕೆಲಸ ಮಾಡ್ಕೊಂಡು ಹೋಗ್ಬಿಟ್ಟ ಮತ್ತೆ ಓದಕ್ಕಂತ. ಮತ್ತೆ 2013 ಬಂದಿರ್ತೀನಿ. ಅವಾಗ ಅಲ್ಲಿಂದ ಬ್ಯಾಂಗ್ಳೂರಲ್ಲೇ ನಾನು ಸೆಟ್ಲ್ ಆಗಿದ್ದೀನಿ. ಸೊ ಅದನ್ನು ನಾನು ಹೇಳಿರ್ತೀನಿ, ಒಂದು ಹೌಸ್ ಕೀಪಿಂಗ್ ಮಾಡ್ಕೊಂಡಿದ್ದು ಹುಡುಗ ಇವತ್ತು ಒಂದು ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ತಗೊಂಡು ನಾನು ಓನಾಗಿ ನಾನು ಮಾಡ್ಕೊತಿದ್ದೀನಿ, ಸೆಟಿಲ್ ಆಗಿದ್ದೀನಿ. ಅದಕ್ಕೆ ನಾನು ಅಲ್ಲೇ ಹೇಳಿದ್ದೀನಿ ಆಲ್ರೆಡಿ. ಇದಕ್ಕೆಲ್ಲ ಕಾರಣ ನನ್ನ ಕನ್ನಡ ಫ್ರೆಂಡ್ಸು ಅಂತ ಕೂಡ ನಾನು ಮೆನ್ಷನ್ ಮಾಡಿ ಹೇಳಿದ್ದೀನಿ. ಇಷ್ಟೆಲ್ಲ ನಾನು ಬೆಳೆಯೋದಕ್ಕೆ ನನಗೆ ಕೊಟ್ಟಿರೋದು, ನಾನು ಇಲ್ಲಿ ಬಂದು ದುಡಿತಾ ಇದ್ದೀನಿ, ನನಗೆ ತಿನ್ನೋಕ್ಕೆ ಅನ್ನ ಸಿಗುತ್ತೆ, ಎಲ್ಲ ಕರ್ನಾಟಕ, ಬ್ಯಾಂಗ್ಳೂರಿನಿಂದ ಬಂದಿದೆ. ಸೊ ನಾನು ಯಾವತ್ತೂ ಆಗಲಿ ಯಾವೊಂದು ವೀಡಿಯೋನಲ್ಲಿ ಆಗಲಿ ಕೂಡ ನಾನು ಕರ್ನಾಟಕ ಬಗ್ಗೆ ಆಗಲಿ ಕನ್ನಡದ ಬಗ್ಗೆ ಆಗಲಿ ಒಂದು ಇದರಲ್ಲಿ ಕೂಡ ನಾನು ಕೆಟ್ಟದಾಗಿ ಅಂತ ಇದುವರೆಗೂ ನಾನು ಮಾತಾಡಿಲ್ಲ. ನೀವು ಎಲ್ಲ ವೀಡಿಯೋಸ್ನಲ್ಲಿ ಬೇಕಂದ್ರೆ ನೋಡ್ಕೊಳ್ಳಿ. ಸೊ ಈಗ ಈ ವಿಡಿಯೋ ನಾನು ಏನಕ್ಕೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಇತ್ತೀಚೆಗೆ ಆ್ಯಕ್ಚುಲಿ ನಾನು ಪೋರ್ಟರಲ್ಲಿ ಮಾಡ್ತಿದ್ದೀನಿ ನೋಡಿ. ಇವಾಗ ಟ್ರಕ್ಕಲ್ಲಿ ಕುತ್ಕೊಂಡೆ ನಾನು ವೀಡಿಯೋ ಮಾಡ್ತಿರೋದು. ಸೊ ನಾನು ಇದಕ್ಕೆ ಮುಂಚೆ ಎಲ್ಲ ಲೈಕ್ ಪೋರ್ಟರಲ್ಲಿ ಯಾವ ಥರ ಜಾಯ್ನ್ ಆಗಬೇಕು, ಎರ್ನಿಂಗ್ಸ್ ಯಾವ ಥರ ಇದೆ, ಇದೆಲ್ಲ ನಾನು ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದೆ. ಬಟ್ ನಾನು ತೆಲುಗುನಲ್ಲಿ ಚಾನಲ್ ಇಟ್ಟಿದ್ದೆ. ಏನಕ್ಕಪ್ಪ ಅಂತಂದರೆ, ನಮ್ಮ ಕನ್ನಡದಲ್ಲಿ ಆಲ್ರೆಡಿ ಮಾಡ್ತಿದ್ದಾರೆ, ತೆಲುಗುನಲ್ಲಿ ಇಲ್ಲ. ಅಂದರೆ ನಮ್ಮ ಇದರಲ್ಲಿ ಕನ್ನಡದವ್ರು ಇದ್ದೀವಿ, ಆಂಧ್ರದವ್ರು ಇದ್ದಾರೆ, ಡ್ರೈವರ್ಸು ವೆಹಿಕಲ್ಸ್ ಇಟ್ಕೊಂಡಿದ್ದಾರೆ. ಸೊ ಅಟ್ಲೀಸ್ಟ್ ಅವ್ರಿಗೆ ಯೂಸ್ ಆಗುತ್ತಲ್ಲಪ್ಪ, ಕನ್ನಡದಲ್ಲೇ ಆಲ್ರೆಡಿ ಮಾಡ್ತಿದ್ದಾರೆ. ಸೊ ತೆಲುಗು ಪೀಪಲ್ಗೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ತೆಲುಗುನಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಲಿಖಿತ್ ಬ್ರೋ ಅಂತ ಒಬ್ರು ಇದ್ದಾರೆ, ಅವರು ಪೋರ್ಟರಲ್ಲಿ ಮಾಡ್ತಿರ್ತಾರೆ, ಬಡ ದೋಸ್ತು. ಸೊ ಅವರೇ ನನಗೆ ಇನ್ಸ್ಪಿರೇಷನು. ಸೊ ನಾವು ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ಮಾಡ್ತಿರೋದು. ಇತ್ತೀಚೆಗೆ ಏನಾಯ್ತಪ್ಪ ಅಂತಂದರೆ, ಕೆಲವು ಜನ ಬಂದು ಕಾಮೆಂಟ್ ಹಾಕ್ತಾರೆ ಇದು ವಿಡಿಯೋ ಕೆಳಗಡೆ, ಬ್ರೋ ರ್ಯಾಪಿಡೋ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಕೆಳಗಡೆ ಹಾಕ್ತಾರೆ. ಸೊ ನಾನು ಅನ್ಕೊಂಡೆ ಆಲ್ರೆಡಿ ಅದು ನ್ಯೂಸಲ್ಲಿ ಹೋಗ್ತಿದೆ. ಬಟ್ ನಾನು ಯಾವತ್ತೂ ಮಾಡಬೇಕು, ನಮ್ದೇನು ಪೋರ್ಟರ್ ಇದೆ ಅದ್ರ ಬಗ್ಗೆ ಮಾಡ್ಕೊಳ್ಳೋಣ, ಟ್ರಕ್ ಯಾವ ಥರ ಇದು ಮಾಡಬೇಕು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ಇದು ಮಾಡಿದೆ. ಆ್ಯಕ್ಚುಲಿ ಅವರು ಕೇಳ್ತಿದ್ದಾರೆ. ಸೊ ಅವ್ರು ಏನಂತಂದ್ರು, ಬ್ರೋ ನಮಗೆ ಕನ್ನಡ ಅಂದರೆ ಅವರು ತೆಲುಗುನಲ್ಲಿ ಕಾಮೆಂಟ್ ಹಾಕಿದ್ರು, ಬ್ರೋ ಕನ್ನಡ ಅರ್ಥ ಆಗ್ತಿಲ್ಲ ನಮಗೆ, ಸ್ವಲ್ಪ ಅಪ್ಡೇಟ್ ತಿಳಿಸಿ ಅಂತ ಹೇಳಿದ್ರು. ಸೊ ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು
ನಾನು ವೀಡಿಯೋಸ್ ಎಲ್ಲ ಮಾಡ್ಕೊ ಬಂದೆ ರ್ಯಾಪಿಡೋ ಬಗ್ಗೆ. ಮತ್ತು ಸ್ವಿಗ್ಗಿ ಜೊಮ್ಯಾಟೊ ಅವರು ಏನೋ ಕಮಿಷನ್ ಜಾಸ್ತಿ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಹೋಟೆಲ್ ಮಾಲೀಕರೆಲ್ಲ ಒಂದು ಮೀಟಿಂಗ್ ಮಾಡಿದ್ರಲ್ಲ, ಅದ್ರ ಬಗ್ಗೆನೂ ನಾನು ವೀಡಿಯೋ ಮಾಡಿ ಹಾಕಿದೆ. ಸೊ ನಾನು ಮಾಧ್ಯಮದಲ್ಲಿ ಒಂದು ವೀಡಿಯೋ ನೋಡಿರ್ತೀನಿ, ಅದರಲ್ಲಿ ಹೊರ ರಾಜ್ಯಗಳಿಂದ ಬಂದು ಮಾಡ್ತಿದ್ದಾರೆ, ನಮಗೆ ಆರ್ಡರ್ಸ್ ಬರ್ತಾ ಇಲ್ಲ, ಎಲ್ಲ ಅವ್ರನಿಂದ ಇದಾಗ್ತಿದೆ ಅಂತ ಹೇಳ್ಬಿಟ್ಟು ಮಾತಾಡಿದ್ರು. ಸೊ ಅದ್ರ ಬಗ್ಗೆ ನಾನೊಂದು ವೀಡಿಯೋ ಮಾಡಿರ್ತೀನಿ. ಏನಪ್ಪ ಅಂತಂದರೆ, ಇಲ್ಲಿ ಬಂದು ಎಲ್ಲರೂ ಒಂದು ಸ್ಟೇಟ್ ಅಂದಮೇಲೆ ಒಂದು ಸಿಟಿ ಆಗ್ಬೋದು, ಇಲ್ಲಾಂದ್ರೆ ಅಂದರೆ ನಮ್ಮ ಕರ್ನಾಟಕ ಅಂತಲೇ ಇಲ್ಲ, ಬೇರೆ ಕಡೆನೂ ಇದೆ ಈ ಥರ ಇಶ್ಯೂಸು. ಸೊ ಆಂಧ್ರ ಆಗಿರಲಿ, ತೆಲಂಗಾಣ ಆಗಿರಲಿ, ಯಾವುದಾದ್ರೂ ಆಗಿರಲಿ, ಸೊ ಎಲ್ಲರೂ ನಮ್ಮ ಡ್ರೈವರ್ಸ್ ಏನಿದ್ದಾರೆ ಅಲ್ಲಿ ಹೋಗಿ ನಾವು ಇಂಡಿಯನ್ಸ್ ಎಲ್ಲಿ ಬೇಕಾದರೂ ಹೋಗಿ ಕೆಲಸ ಮಾಡ್ಕೋಬೋದು, ಅದರಲ್ಲಿ ಏನು ತಪ್ಪಿಲ್ಲ, ಯಾರು ಪ್ರಾಬ್ಲಮ್ಮು ಮಾಡಲ್ಲ. ಬಟ್ ಇಲ್ಲಿ ಏನಪ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ಹೇಳಿದರೆ, ನಾನು ಆ ವಿಡಿಯೋ ಆ್ಯಕ್ಚುಲಿ ನನಗೆ ಫುಲ್ ಸಿಕ್ಕಿರಲಿಲ್ಲ, ಅರ್ಧ ಮಾತ್ರ ವೀಡಿಯೋ ಇಟ್ಟಿದ್ರು ಅದು. ಸೊ ನಾನು ಅದನ್ನು ತಗೊಂಡು ಅದ್ರ ಮೇಲೆ ನಾನು ವೀಡಿಯೋ ಮಾಡಿ, ಏನು ಅದರಲ್ಲಿ ಆ ವಿಡಿಯೋನಲ್ಲಿ ಕೆಟ್ಟದಾಗಲಿ ತಪ್ಪಾಗಲಿ ಏನು ಮಾತಾಡಿರಲಿಲ್ಲ. ಬಟ್ ನಾನು ಆ ವಿಡಿಯೋನಲ್ಲಿ ಎಲ್ಲ ಸ್ಟೇಟ್ ಬಗ್ಗೆ ಹೇಳಿರ್ತೀನಿ, ತಮಿಳ್ನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಆಂಧ್ರದಲ್ಲೂ ಇದೆ ಸೇಮ್ ಅದೇ ಥರ ಇಶ್ಯೂ, ಆಂಧ್ರನಲ್ಲೂ ಇದೆ. ನನಗೆ ಕಾಮೆಂಟ್ಸ್ ಬಂದಿದ್ದಕ್ಕೆ ಮಾತ್ರ ನಾನು ಆ ವಿಡಿಯೋ ಮಾಡಿದೆ. ಅಲ್ಲಿ ಕೂಡ ಹಿಂದಿದವ್ರು ಬಂದು ನಮಗೆ ಜಾಬ್ ಸಿಗ್ತಾ ಇಲ್ಲ ಅಂತ ಅಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಇದೆ. ಸೊ ಅದ್ರ ಇದರಲ್ಲಿ ನಾನು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ಒಂದು ವ್ಯಕ್ತಿ ಮಾನವೀಯತನಿಂದ ನಾನೊಂದು ವೀಡಿಯೋ ಮಾಡಿದೆ. ಈ ಥರ ಅಂದರೆ ಎಲ್ಲರೂ ಅದೇ ಥರ ಇದ್ದಾರೆ ಅಂತಲ್ಲ. ಈಗ ನಮ್ಮ ಡ್ರೈವರ್ಸಲ್ಲಿ ನೀವೇ ನೋಡ್ಬೋದು ನ್ಯೂಸ್ಗಳಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು, ಈಗ ಬೈಕ್ ಟ್ಯಾಕ್ಸಿ ಪ್ರಾಬ್ಲಮ್ ಆಯಿತು, ಓಕೆ, ಅದರಿಂದ ಏನಾಯಿತು, ನಮ್ಮ ಮಾಧ್ಯಮಗಳಲ್ಲಿ ಆಗಲಿ, ನಮ್ಮ ಪಬ್ಲಿಕ್ ಆಗಲಿ, ನಮ್ಮ ಆಟೋ ಡ್ರೈವರ್ಸ್ ಆಗಲಿ, ಕ್ಯಾಬ್ ಡ್ರೈವರ್ಸು ಅವ್ರವ್ರ ಫೀಡ್ಬ್ಯಾಕು, ಒಪಿನಿಯನ್ನ ತಿಳಿಸ್ತಾ ಇದ್ದಾರೆ. ನಾನು ಹೊರ ರಾಜ್ಯಗಳಿಂದ ಬಂದು ಯಾಕೆ ಮಾಡಬಾರ್ದು, ಏನಾಗುತ್ತೆ, ಅವರು ಹೊಟ್ಟೆಪಾಡಿಗೆ ಬರ್ತಾರಲ್ಲ, ಆ ಕಡೆ ಕೆಲಸಗಳಿಲ್ದಿರ ಮಾಡ್ತಾ ಇದ್ದಾರೆ, ಅದರಲ್ಲಿ ತಪ್ಪೇನಿದೆ ಅಂತ. ಬಟ್ ಇಲ್ಲಿ ನಾನು ಮಾಡಿದ ಮಿಸ್ಟೇಕ್ ಏನಪ್ಪ ಅಂತ ಅಂದರೆ, ಅದು ಫುಲ್ ವಿಡಿಯೋ ನಾನು ನೋಡಿರಲಿಲ್ಲ, ಅದೇ ನನ್ನ ಮಿಸ್ಟೇಕು. ಅವರು ಒಬ್ಬರು ಕಾಮೆಂಟ್ ಮಾಡಿರ್ತಾರೆ ನನಗೆ ಆ ವಿಡಿಯೋ ಕಾಲ್ಗಡೆ, ಬ್ರೋ ನೀವು ಮಾತಾಡ್ತಿರೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕಾಮೆಂಟ್ ಮಾಡ್ತಿದ್ದಾರೆ. ಬ್ರೋ ನಾನು ತಪ್ಪಾಗಿ ಏನು ಹೇಳಿದ್ದೀನಿ ಬ್ರೋ, ನಾನೇನು ಯಾರ ಬಗ್ಗೆನೂ ಒಬ್ಬರೇ ಮೆನ್ಷನ್ ಮಾಡಿ ನಾನು ಹೇಳಿರಲಿಲ್ಲ. ಹೊರ ರಾಜ್ಯಗಳಿಂದ ಬಂದು ಯಾಕೆ ಕೆಲಸ ಮಾಡಬಾರ್ದು ಇಲ್ಲಿ, ಅದ್ರ ಬಗ್ಗೆ ಮಾತ್ರ ಮಾತಾಡ್ದೆ ಬ್ರೋ, ಅಷ್ಟೇ ಹೊತ್ತು ಅವ್ರು ಹಿಂಗೆ ಇವ್ರು ಹಿಂಗೆ ನಾನು ಮಾಡೇ ಇಲ್ಲ. ಲೈಕ್ ಅರ್ಧ ಟೈಪ್ ಮಾಡಿದ್ದಾರೆ ಇಂಗ್ಲೀಷ್ ಲೆಟರ್ಸಲ್ಲಿ, ತೆಲುಗು ಟೈಪ್ ಮಾಡಿದ್ದಾರೆ, ನನಗೆ ಅರ್ಥ ಆಗಿಲ್ಲ. ಬ್ರೋ ನನಗೆ ಕನ್ನಡ ಬರುತ್ತೆ, ನೀವು ಕನ್ನಡದಲ್ಲೇ ಮೆಸೇಜ್ ಹಾಕಿ ಅಂತ ನಾನು ಹಾಕಿದೆ. ಆಮೇಲೆ ಅವ್ರು ಇದ್ಕೊಂಡು ಹೇಳಿದ್ರು, ಬ್ರೋ ನೀವು ಏನು ವೀಡಿಯೋ ಮಾಡಿದ್ರಲ್ಲ ಇದು ಟಾಪಿಕ್ಕೇ ಬೇರೆ ಇದೆ, ನೀವು ನೋಡಿಲ್ಲ ಅನಿಸುತ್ತೆ ನ್ಯೂಸು, ಸೊ ಆ ಫುಲ್ ವೀಡಿಯೋ ನೋಡಿ ಬ್ರೋ, ಆಮೇಲೆ ಮಾಡಿ ಇದು ಡಿಲೀಟ್ ಮಾಡಿ ಅಂತ ಹೇಳಿದ್ರು. ಸೊ ಆಮೇಲೆ ಸರಿ ಬ್ರೋ, ಓಕೆ ನಾನು ನೋಡ್ತೀನಿ ಅಂತ ಹೇಳಿದೆ. ನಾನಂತೂ ತಪ್ಪೇನೂ ಮಾಡಿಲ್ಲ ಬ್ರೋ ಈ ವಿಡಿಯೋನಲ್ಲಿ, ನೀವು ಬೇಕಂದ್ರೆ ಫುಲ್ಲಾಗಿ ವೀಡಿಯೋ ನೋಡಿ. ಸೊ ಮೇ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನೀವೇನಾದರೂ ಹಟ್ಟಾಗಿದ್ರೆ ನಾನು ಅಲ್ಲೇ ಸಾರಿ ಕೂಡ ಕೇಳಿ ಕ್ಲಾರಿಟಿ ಕೊಡೋಣ ಅಂತ ನಾನು ಮತ್ತೆ ಈ ವಿಡಿಯೋನ ಮತ್ತೇನು ಮಾಡ್ತಾ ಇದ್ದೀನಿ ಅವ್ರಿಗೆ. ಅಂದರೆ ನಾನು ಇವಾಗ ಆ ವಿಡಿಯೋನ ಬಂದು ಡಿಲೀಟ್ ಮಾಡಿದೆ. ಯಾಕೆ ನಾ ಅಲ್ಲಿ ಹೇಳಿದ್ದೀನಿ, ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನನ್ನ ತಪ್ಪಿದೆ. ಏನಪ್ಪ ಅಂತಂದರೆ, ಅಲ್ಲಿ ಹೇಳಿರುವತಕ್ಕಂಥದ್ದು ಎಲ್ಲೋ ಬೋರ್ಡ್ಸ್ ಮಾಡಿಕೊಂಡು ಬಂದು ಮಾಡಲಿ ಅಂತ ಏನು ಹೇಳಿದ್ದಾರೆ ಅದು ನಾನು ಫುಲ್ ವೀಡಿಯೋ ನೋಡಿರಲಿಲ್ಲ. ಸೊ ಇಲ್ಲಿ ಬಂದಿರೋದು ಚಿಕ್ಕ ಮಿಸ್ಟೇಕ್ ಅಷ್ಟೇ, ನಾನು ಅದನ್ನು ಹೇಳ್ದೆ, ಸಾರಿ ಬ್ರೋ ನಿಮ್ಗೆ ಅಟ್ಟಾಗಿದ್ದಿದ್ರೆ ನಾನೇನು ತಪ್ಪು. ಆಮೇಲೆ ಅವ್ರು ಹೇಳಿದ್ದು ನಿಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಕೇರಳದವರು ಈ ಥರ ಸಮ್ ಕಮೆಂಟ್ ಹಾಕಿದ್ರು, ಕೇರಳದವ್ರು ಬಂದು DL ಈ ರಿಜಿಸ್ಟ್ರೇಷನ್ ಎಲ್ಲ ಕರ್ಕೊಬಂದು ಈ ಥರ ಮಾಡಿಸಿದ್ದಾರೆ, ಇದ್ರ ಬಗ್ಗೆ ನೀವು ವೀಡಿಯೋ ಮಾಡಿ ಬ್ರೋ, ಕನ್ನಡದಲ್ಲಿ ಮಾಡಿ ವೀಡಿಯೋ ಅಂತ ಹೇಳಿದ್ರು. ಆಗ ನನಗೆ ಟ್ರಿಗರ್ ಆಯಿತು. ಓಕೆ ಅಂತ ಹೇಳ್ಬಿಟ್ಟು ನಾನು ಇಮ್ಮಿಡಿಯೇಟ್ ಅವ್ರಿಗೆ ರಿಪ್ಲೈ ಮಾಡಿರ್ತೀನಿ, ಓಕೆ ಬ್ರೋ ಖಂಡಿತ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ, ನನಗೆ ಗೊತ್ತಿರಲಿಲ್ಲ, ಸಾರಿ ಬ್ರೋ ನಿಮ್ಮನ್ನು ಹಟ್ ಮಾಡಿದರೆ ಸಾರಿ, ನೀವು ಬೇಕಂದ್ರೆ ನಾನು ಬೇರೆ ವೀಡಿಯೋಸ್ ಯಾವುದಾದ್ರೂ ನೋಡಿ. ಸೊ ನಾನು ಅಲ್ಲಿ ಕೂಡ ಈ ಥರ ಲೈಕ್ ಕನ್ನಡ ಆಗಲಿ, ಕರ್ನಾಟಕ ಪೀಪಲ್ನಾಗಲಿ, ಯಾರೇ ಆಗಿರಲಿ, ತಮಿಳ್ನಾಡು ಆಗಿರಲಿ, ಅಂದ್ರೆ ನಾನು ಯಾವತ್ತೂ ಯಾರ ಮೇಲೂ ಏಕವಚನದಾಗಿ ಯಾವತ್ತೂ ಮಾತಾಡಲ್ಲ. ಇರೋ ಇಶ್ಯೂ ಏನಿದೋ ಅದ್ರ ಬಗ್ಗೆ ಮಾತ್ರ ನಾನು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ, ಅಷ್ಟೇ ಬಿಟ್ಟರೆ ಅದನ್ನು ಅವರು ಮಿಸ್ಯೂಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ, ಸೀರಿಯಸ್ ಆಗಿಬಿಟ್ಟಿದ್ದಾರೆ ಅವರು. ಸೊ ನಾನು ಹೇಳೋದಿಷ್ಟೇ, ಅವರು ಮೇ ಬಿ ಈ ವಿಡಿಯೋ ನೋಡ್ಬೋದು. ಬ್ರದರ್ ನಾನು ಆ ಥರ ಎಲ್ಲೂ ಮಾಡಲ್ಲ, ನಾನು ಯಾವತ್ತಿದ್ರೂ ನಮ್ಮ ಗಿಗ್ ವರ್ಕರ್ಸ್ಗೆ ಸಪೋರ್ಟ್ ಆಗೇ ಇರ್ತೀನಿ. ಅದು ಆಟೋ ಡ್ರೈವರ್ ಆಗಿರ್ಬೋದು, ಈವನ್ ಇನ್ಕ್ಲೂಡಿಂಗ್ ಬೈಕ್ ಟ್ಯಾಕ್ಸಿ ಕೂಡ ಆಗಿರ್ಬೋದು, ನಮ್ಮ ಪೋರ್ಟರ್, ಟ್ರಕ್ಸು, ಯಾರೇ ಆಗಿರಲಿ ನಮ್ಮ ಡ್ರೈವರ್ಸ್ ನಾನು ಸಪೋರ್ಟ್ ಆಗಿರ್ತೀನಿ ಗಿಗ್ ವರ್ಕರ್ಸ್ಗೆ. ಸೊ ಈಗ ಏನು ಬೈಕ್ ಟ್ಯಾಕ್ಸಿ ಇದೆಯೋ ಅದು ಕೋರ್ಟಲ್ಲಿದೆ, ಅದು ಕೋರ್ಟ್ ಅವ್ರು ನೋಡ್ಕೊತಾರೆ, ಅದು ನಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ ಅಪ್ಡೇಟ್ಸು. ಇನ್ ಕೇಸ್ ಅದ್ರ ಬಗ್ಗೆ ಅಪ್ಡೇಟ್ಸ್ ಬಂದರೆ ಮತ್ತೆ ಅದ್ರ ಬಗ್ಗೆನೂ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಪ್ರಾಬ್ಲಮ್ ಆಗ್ತಿದೆ, ಸೊ ಅದು ಆಟೋದವರು ಮತ್ತು ಬೈಕ್ಸು, ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರು ಕರೆಕ್ಟ್ ಇದ್ದಾರೆ, ಇವ್ರು ಏನೇನು ಕೇಳ್ತಿದ್ದಾರೋ ಇವರು ಕರೆಕ್ಟ್ ಇದೆ. ನೀವು ಬೇಕಂದ್ರೆ ಪ್ರಿವಿಯಸ್ ವೀಡಿಯೋಸ್ ನೋಡಿ, ನಾನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡಿರೋದು. ನಾನು ಯಾರಿಗೂ ಒಂದು ಕಡೆ ಇದ್ದು ನಾನು ಯಾರಿಗೂ ಸಪೋರ್ಟ್ ಮಾಡಿ, ಯಾಕಂತಂದರೆ ಈ ಕಡೆನೂ ಸಪೋರ್ಟ್ ಇದೆ, ಈ ಕಡೆನೂ ಸಪೋರ್ಟ್ ಇದೆ. ಬಿಕಾಸ್ ನಮ್ಮ ಆಟೋ ಡ್ರೈವರ್ಸ್ ಕೇಳ್ತಿರೋದು ಎಲ್ಲೋ ಬೋರ್ಡ್ ಮಾಡಿಕೊಂಡು ಬಂದು ಮಾಡಲಿ, ಅವ್ರು ಚೆನ್ನಾಗೇ ಹೇಳ್ತಿದ್ದಾರೆ, ಅವ್ರೇನು ಫುಲ್ ಬೇಡ ಅಂತ ಹೇಳಿಲ್ಲ. ಕೆಲವು ಜನ ಹೇಳ್ಬೋದು, ಬಟ್ ಕೆಲವು ಜನ ಒಳ್ಳೇದಾಗೂ ಹೇಳ್ತಾರೆ, ಬೇಡ ಅಂತ ಹೇಳೋರು ಇದ್ದಾರೆ. ಸೊ ಅದು ನಾವು ಇದು ಮಾಡೋಕ್ಕಾಗಲ್ಲ, ಯಾರ್ಯಾರ ಒಪಿನಿಯನ್ ಅದು. ಸೊ ಇದು ಗೈಸ್ ಇದಾಗಿತ್ತು ಪ್ರಾಬ್ಲಮ್ ಆ್ಯಕ್ಚುಲಿ. ಸೊ ಅವರು ಸೀರಿಯಸ್ ತಗೊಂಡ್ಬಿಟ್ಟಿದ್ದಾರೆ. ನನ್ನ ಹತ್ರ ಇದೆ ಆಫ್ಟರ್ ಕ್ಲಾರಿಟಿ ಕೊಡೋಣ, ಯಾಕೆ ಸುಮ್ಮನೆ ಅವ್ರು ಸೀರಿಯಸ್ ತಗೊಳ್ಳೋದು. ವಿಡಿಯೋ ನೋಡ್ತಿದ್ರೆ ಬ್ರೋ ನೀವು ಕಾಮೆಂಟ್ ಮಾಡಿ. ಇರೋದಿಷ್ಟು ಆಸ್ ಎ ನಾನು ಏನು 13-14 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇದುವರೆಗೂ ನಾನು ಯಾವ ತಪ್ಪು ಮಾಡಿಲ್ಲ, ಯಾವ ಮಿಸ್ಟೇಕು ಇಲ್ಲ, ಏನು ಮಾಡಿಲ್ಲ. ಸೊ ಗೈಸ್ ಇಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು. ನಮ್ಮ ಡ್ರೈವರ್ಸ್ ಆಗಲಿ, ರೋಡಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೀತದೆ, ಅದು ಏನೇ ಆಗಿರಲಿ,
ಫಸ್ಟ್ ರಿಯಾಕ್ಟ್ ಆಗೋದು ಬಂದು ನಮ್ಮ ಡ್ರೈವರ್ಸ್ ಮಾತ್ರ. ಸೊ ಯಾವತ್ತೇ ಆಗಲಿ ನಮ್ಮ ಡ್ರೈವರ್ಸ್ಗೆ ಪ್ರಾಬ್ಲಮ್ ಅಂತಂದರೆ ಆಸ್ ಎ ಡ್ರೈವರ್ ಆಗಿ ನಾನು ಎಲ್ಲ ಟೈಮಲ್ಲೂ ನಾನು ಸಪೋರ್ಟ್ ಆಗಿ ಇರ್ತೀನಿ. ಇತ್ತೀಚೆಗೆ ಪೋರ್ಟರ್ ಬಗ್ಗೆ ಇಶ್ಯೂ ಆಯಿತು, ನಮ್ಮ ರಾಜು ಅನ್ನೋರು. ಆ್ಯಕ್ಚುಲಿ ನಾನು ಅವತ್ತು ಇರಲಿಲ್ಲ, ಊರಲ್ಲಿದ್ದ, ಸ್ವಲ್ಪ ಜಮೀನ್ದು ಇಶ್ಯೂ ಆಗಿ ನಾನು ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಆಮೇಲೆ ನೋಡಿದೆ, ಸೊ ಈ ಥರ ಎಲ್ಲ ಇರ್ತದೆ. ಬಟ್ ಯಾರು ಮಿಸ್ ಆಗಿ ತಗೋಬೇಡಿ, ಇಷ್ಟೇ ನಾನು ಕೇಳೋದು. ಇನ್ ಕೇಸ್ ಅವ್ರಿಗೆ ಅವ್ರು ಯಾರು ಒಬ್ಬರೇ ನನಗೆ ಕಾಮೆಂಟ್ ಮಾಡಿದ್ದು, ಅವ್ರೊಬ್ಬರು ಕಾಮೆಂಟ್ ಮಾಡೋಷ್ಟೊತ್ತಿಗೆ ನನಗೆ ಬೇಜಾರಾಯಿತು. ಅವರು ಹರ್ಟ್ ಆಗಿದ್ದಕ್ಕೆ ನನಗೆ ಹೆಂಗೆಂಗೋ ಇತ್ತು, ಬೆಳಗ್ಗೆನಿಂದ ಒಂದು ವೀಡಿಯೋ ಮಾಡೋಣ ಅವ್ರಿಗೆ ಟ್ಯಾಗ್ ಮಾಡಿದೆ. ಆ್ಯಕ್ಚುಲಿ ಬೇರೆ ವೀಡಿಯೋನಲ್ಲೇ ಟ್ಯಾಗ್ ಮಾಡಿದೆ. ಮತ್ತೆ ಅವ್ರ ಐಡಿ ಕೂಡ ನನಗೆ ಕಾಣಿಸಿಲ್ಲ, ಯಾಕಂದರೆ ನಾನು ವೀಡಿಯೋ ಡಿಲೀಟ್ ಮಾಡಿದಲ್ವಾ. ಸೊ ಆ ಕಾಮೆಂಟ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಸೊ ನಾನು ಮತ್ತೆ ಅವ್ರನ್ನ ಯಾವ ಥರಪ್ಪ ಇದು ಮಾಡೋದು, ಇವ್ರ ಹತ್ರ ಮಾತಾಡಬೇಕಲ್ಲ ಬ್ರೋ, ನಾನು ಮತ್ತೆ ವೀಡಿಯೋ ಮಾಡ್ತೀನಿ ಅಂತ ನಾನು ಕಾಮೆಂಟಲ್ಲಿ ಕೂಡ ಹಾಕಿರ್ತೀನಿ. ಬಟ್ ಅಷ್ಟೊತ್ತಿಗೆ ನಾನು ವೀಡಿಯೋನು ಡಿಲೀಟ್ ಮಾಡಿದೆ, ಅವ್ರು ಡಿಲೀಟ್ ಮಾಡಿ ಬೇಡ ಅಂತ, ಕನ್ನಡದಲ್ಲಿ ಮಾಡಿ ವೀಡಿಯೋಸ್ ಅಂತ. ಸೊ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಚೆನ್ನಾಗೇ ಕನ್ನಡ ಮಾತಾಡ್ತೀನಿ. ಬಟ್ ಫುಲ್ ಅಂತೂ 100% ಕರೆಕ್ಟ್ ಅಂದರೆ ಇಲ್ಲ, 99% ನಾನು ಕರೆಕ್ಟಾಗಿ ಮಾತಾಡ್ತೀನಿ ಕನ್ನಡ. ನಾನು ಏನಕ್ಕೆ ಇಟ್ಟಿಲ್ಲ ಅಂದರೆ ಅದೇ ಇದಕ್ಕೆ ಮುಂಚೆ ಹೇಳಿದ್ನಲ್ಲ, ಇನ್ಫಾರ್ಮೇಷನ್ ವೀಡಿಯೋಸ್ ಏನಿದೆಯೋ ಅಂದರೆ ನಮ್ಮ ತೆಲುಗುದವರು ಇದ್ದಾರೆ, ಕನ್ನಡದವ್ರಿಗೆ ಆಲ್ರೆಡಿ ನಮ್ಮ ಕನ್ನಡದವರು ಎಷ್ಟೋ ಚಾನಲ್ಸ್ ಇದೆ, ಇನ್ಫಾರ್ಮೇಷನ್ ವೀಡಿಯೋಸ್ ಕೊಡ್ತಿದ್ದಾರೆ, ಎಲ್ಲ ತಿಳಿಸ್ಕೊಡ್ತಿದ್ದಾರೆ. ಸೊ ನಾನು ಅಟ್ಲೀಸ್ಟ್ ಯಾರು ಕನ್ನಡ ಇದ್ದಾರಲ್ಲ ತೆಲುಗು ಪೀಪಲ್ಸು, ಸೊ ಅದರಿಂದ ನಾನು ತೆಲುಗುನಲ್ಲಿ ಮಾಡ್ತಿದ್ದೀನಿ ಅವತ್ತು ವೀಡಿಯೋಸು. ಇನ್ನು ಯಾವ ಕಾರಣಕ್ಕೂ ಅಲ್ಲ, ಏನೂ ಇಲ್ಲ, ಯಾರ ಮೇಲೆ ಯಾವ ದ್ವೇಷನೂ ಇಲ್ಲ, ಏನೂ ಇಲ್ಲ. ಸೊ ಇದು ಗೈಸ್ ಇವತ್ತಿನ ವೀಡಿಯೋ. ಸೊ ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ, ನಾನು ಕನ್ನಡದಲ್ಲಿ ಕೂಡ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಗಾಡಿ ಓಡಿಸ್ಕೊಂಡು ವೀಡಿಯೋ ಎಡಿಟ್ಸ್ ಮಾಡೋದು ತುಂಬ ಕಷ್ಟ ಇದೆ. ಇವಾಗ ತೆಲುಗುನಲ್ಲಿ ಮಾಡಬೇಕು, ಕನ್ನಡದಲ್ಲಿ ಮಾಡಬೇಕು ಅಂತಂದರೆ ಸ್ವಲ್ಪ ರಿಸ್ಕಿನೇ. ನೋಡ್ತೀನಿ, ಮುಂದೆ ನೋಡೋಣ. ಆದರೆ ಪಾಸಿಬಲ್ ಆದರೆ ನಾನು ಖಂಡಿತ ಇನ್ನೊಂದು ಕನ್ನಡ ಚಾನಲ್ ಕೂಡ ಕ್ರಿಯೇಟ್ ಮಾಡಿ ನಾನು ಮಾಡ್ತೀನಿ. ಸೊ ಇದು ಗೈಸ್, ಸಾರಿ ಇಫ್ ಇನ್ ಕೇಸ್ ಯಾರಾದರೂ ಹರ್ಟ್ ಆಗಿದ್ರೆ, ಐ ಆಮ್ ರಿಯಲಿ ಸಾರಿ. ಜಸ್ಟ್ ಮಿಸ್ಕಮ್ಯುನಿಕೇಷನ್ ಆಗಿದೆ ಅಷ್ಟೇ ಬಿಟ್ಟರೆ ಬೇರೆ ಇನ್ನು ಯಾವ ಇದು ನನಗಿಲ್ಲ. ಸೊ ಬೈ ಗೈಸ್, ಥ್ಯಾಂಕ್ ಯು.